ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯವನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರ್ಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರಯತೀರ್ಥವಾ. ನೌಮಿ ನ್ಯಾಯಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದಧ್ಯವಾರಾನಿಧೀನ್ ಶ್ರೀಸತ್ಯವೃತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದರ್ಶಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯನಿರ್ಣಯದಲ್ಲಿ 19ನೇ ಅಧ್ಯಾಯದ ಕಥೆಯನ್ನು, ನಿರ್ಣಯಗಳನ್ನು ನಾವು ಕೇಳ್ತಾ ಬಂದಿದ್ದೇವೆ. ದೇವತೆಗಳ ಅಭೂತಪೂರ್ವವಾದಂತಹ ಭೋಗ, ಮನುಷ್ಯರು ಮಾಡುವಂತಹ ಭೋಗ ದೇವತೆಗಳು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಮಾಡುವುದೇ ಇಲ್ಲ. ಅವರು ವಿಚಿತ್ರ ಅಪೂರ್ವವಾದ ಭೋಗ ಅಂತನ್ನೋದನ್ನು ದ್ರೌಪದಿ ವಿಷಯದಲ್ಲಿ ಧರ್ಮರಾಜಾದಿಗಳು ಹೇಗೆ ಭೋಗ ಮಾಡ್ತಾರೆ, ಹೇಗೆ ದ್ರೌಪದಿ ದೇವಿ ಜೊತೆಗೆ ವಾಸ ಮಾಡ್ತಾ ಇದ್ದರು ಅಂತನ್ನೋದನ್ನು ಮಾನುಷ್ಯ ಭಕ್ತಿ ರೀತಿನ ಅತ್ರ ವಿಚಾರಮಸ್ತಿ ಅಂತ ಹೇಳಿ ಒಂದು ಪಾಠಗಳಲ್ಲಿ ನಾವೆಲ್ಲ ಕೇಳಿದ್ದೇವೆ. ಇನ್ನು ಮುಂದಿನ ವಿಷಯ, ದ್ರೌಪದಿ ದೇವಿ ಸ್ವಯಂವರಕ್ಕಿಂತ, ಈ ದ್ರೌಪದಿ ದೇವಿಯ ಸ್ವಯಂವರ ಆದ ಮೇಲೆ ವಿವಾಹ ಆಗೋಕ್ಕಿಂತ ಮುಂಚೆ ಕಾಶಿರಾಜನ ಪಟ್ಟಣದಲ್ಲಿ ಸ್ವಯಂವರವಿತ್ತು. ಅಲ್ಲಿ ದುರ್ಯೋಧನ ಹೋಗಿದ್ದಾನೆ. ದುರ್ಯೋಧನ, ಕರ್ಣ ಇವರೆಲ್ಲ ಹೋಗಿದ್ದಾರೆ. ಅಶ್ವತ್ಥಾಮಾಚಾರ್ಯರು ಇವರೆಲ್ಲ ಹೋಗಿದ್ದಾರೆ. ಹೋದಾಗ ದುರ್ಯೋಧನ ಮತ್ತು ಅಲ್ಲಿ ಕಾಶಿರಾಜನ ಪಟ್ಟಣದಲ್ಲಿದ್ದಂತಹ ಅಲಕ್ಷ್ಮಿ, ಅವಳನ್ನು, ಕಾಶಿರಾಜನ ಪಟ್ಟಣದಲ್ಲಿ ಇದ್ದಂತಹ ಮಗಳನ್ನು ಮತ್ತು ತಂದು ವಿವಾಹ ಮಾಡಿಕೊಳ್ಳಬೇಕು ಅಂತ ಪ್ರಸಂಗದಲ್ಲಿ ಎಲ್ಲ ಸ್ವಯಂವರ ಅಂತಂದ ಮೇಲೆ ಎಲ್ಲರೂ ಬರೋರು. ಹಾಗೆ ಬಂದಿದ್ದಾರೆ. ಜರಾಸಂಧನೂ ಕೂಡ ಬಂದಿದ್ದಾನೆ. ಆದರೆ ಜರಾಸಂಧ ಇವರ ಎದುರಿಗೆ ಹೋಗಲಿಲ್ಲ. ಯಾಕೆ ಅಂದರೆ ಅಶ್ವತ್ಥಾಮಾಚಾರ್ಯರು ಮತ್ತು ರುದ್ರದೇವರ ಅವತಾರ. ಹಾಗಾಗಿ ರುದ್ರದೇವರ ಅವತಾರ ನಮ್ಮ ಗುರುಗಳವರು, ನಮ್ಮ ದೇವರು. ಹಾಗಾಗಿ ನಾವು ಅವರ ಜೊತೆಗೆ, ಅವರ ಪಕ್ಷದವರ ಜೊತೆಗೆ ಯುದ್ಧ ಮಾಡಬಾರದು ಅಂತ ಹೇಳಿ ಜರಾಸಂಧ ಸುಮ್ಮನೆ ಆಗಿದ್ದ. ಆದರೆ ಕರ್ಣ ಮುಂದಾಗಿ ಎಲ್ಲರ ಜೊತೆಗೆ ಯುದ್ಧವಾಡಿ ದುರ್ಯೋಧನನ ಸಲುವಾಗಿ ಮತ್ತೆ ಭಗ್ನೇಶು ತೇಷು ಪುನರಾತ್ತ ಶರಾಸನೇಶು ಕರ್ಣೋ ಜಗಾದ ಧೃತರಾಷ್ಟ್ರ ಸುತಂ ಪ್ರಯಾಹಿ ಯುಕ್ತ ಸಹೋದರ ಜನೈ ಗುರುಭೀಷ್ಮ ಮುಖ್ಯೈ ಯುಕ್ತಸ್ಯ ತೇನ ಪುರಮೇತ್ಯನ ಧರ್ಷಣೇತಿ ಏಕಾಂತತೋ ಜಯಮಭೀಕ್ಷ ಚ ಬಾರಹದ್ರಃ ಪುರಸ್ಯ ಜಯೇನ ಚ ನಿಷ್ಠಾ ದ್ರೋಣಿಂ ಚ ರುದ್ರತನುಮೇಶ ಸದಾ ವಿಜಾನನ್ ತಿಳಿತಿದ್ದನು. ರುದ್ರದೇವರೇ ಮತ್ತು ಅಶ್ವತ್ಥಾಮಾಚಾರ್ಯರು ಅಂತ ಹೇಳಿ, ಹಾಗಾಗಿ ನೋತೇನ ಯುದ್ಧಮಭಿಯಾಚತಿ ರುದ್ರಭಕ್ತ. ಹಾಗಾಗಿ ಅವರ ಪಕ್ಷದವರ ಜೊತೆಗೆ ಯುದ್ಧ ಮಾಡುವುದು ಬಿಡಬೇಕು ಅಂತ ದೂರ ಆಗಿ ನಿಂತಿದ್ದ. ಆಗ ಕರ್ಣ ಎಲ್ಲರನ್ನು ಸೋಲಿಸಿ ಕಳಿಸ್ತಾ ಇದ್ದ. ಅಷ್ಟರಲ್ಲಿ ಜರಾಸಂಧನೂ ಇದ್ದ. ಅವನನ್ನು ವಿರಥರನ್ನಾಗಿ, ನಿರಾಯುಧನನ್ನಾಗಿ ಮಾಡಿ ಅವನ ಮರ್ಮಸ್ಥಳಕ್ಕೆ ತಾನು ಮುಷ್ಟಿಯಿಂದ ಪ್ರಹಾರ ಮಾಡ್ತಾನೆ. ಭಾರೀ ಪರಾಕ್ರಮಿ ಕರ್ಣ ಮತ್ತು ಪರಶುರಾಮ ದೇವರ ಶಿಷ್ಯ ಅವನು. ಹಾಗಾಗಿ
ಸಂಧೋ ಯದೈವ ಜರಯ ಪ್ರತಿಸಂಧಿತಸ್ಯ ಕರ್ಣೋ ಜಗಾನನ ಪರತ್ರ ತತೋಷ ರಾಜ. ಆಗ ಅವನಿಗೆ ಬಹಳ ಸಂತೋಷವಾಯಿತಂತೆ. ಯಾರಿಗೆ? ಜರಾಸಂಧನಿಗೆ. ಜರಾಸಂಧನ ಮರ್ಮ, ಅತ್ಯಂತ ಗುಪ್ತವಾದ ರಹಸ್ಯವಾದಂತಹ ಯಾವ ಅಂಶ ಇತ್ತೋ ಆ ಅಂಶದಲ್ಲೇನೆ ಇವನು ಪ್ರಹಾರ ಮಾಡಿದ್ದರಿಂದ ಬಹಳ ಸಂತೋಷವಾಗಿ ಕರ್ಣನಿಗೆ ಭಲೆ ಅಂತ ಹೇಳ್ತಾನೆ. ಬಹಳ ಸಂತೋಷ ಆಯಿತು, ಸಂತೋಷಪಟ್ಟೆ ಕರ್ಣ ನಿನ್ನ ಪರಾಕ್ರಮ ಕಂಡು. ಹಾಗಾಗಿ ನನ್ನಲ್ಲಿ ಯುದ್ಧ ಇತ್ಯಾದಿಗಳು ಅನೇಕ ನಡೀತಾ ಇರ್ತದೆ, ಅನೇಕ ರಾಜರುಗಳು ನನ್ನ ಶಿಷ್ಯರಾಗಿದ್ದಾರೆ, ಹಾಗಾಗಿ ನೀನೂ ನನ್ನ ಶಿಷ್ಯ ಕೋಟಿಯಲ್ಲಿ ಸೇರಿಕೋ ಅಂತ ಹೇಳಿ ಕರ್ಣನಿಗೆ ಜರಾಸಂಧ ಹೇಳ್ತಾ ಇದ್ದಾನೆ. ಅಷ್ಟು ಉನ್ಮತ್ತ ಜರಾಸಂಧ. ಕರ್ಣ ಆ ಜರಾಸಂಧನಿಗಿಂತೂ ಒಂದು ಪಟ್ಟು ಹೆಚ್ಚು ಪರಾಕ್ರಮವನ್ನು ತೋರಿಸಿದರೆ ಸಂತೋಷಪಟ್ಟು ಜರಾಸಂಧ ಕರ್ಣನಿಗೆ ತಾನು ಆಫರ್ ಕೊಡ್ತಾನೆ. ನೀನೇನಪ್ಪ ಅಂತಂದರೆ ನನ್ನ ಬಳಿ ಬಾ, ನನ್ನ ಶಿಷ್ಯ ಆಗು, ತತ್ವಂ ಗೃಹಾಣು ಯುಧಿ ಕರ್ಮಕರಶ್ಚ ಮೇಸ್ಯಾಹ, ನೀನು ನನ್ನ ಕರ್ಮಕರನಾಗು, ನನ್ನ ಶಿಷ್ಯನಾಗು, ನನ್ನ ದಾಸನಾಗು, ಯುದ್ಧಾದಿಗಳಲ್ಲಿ ನನಗೆ ಸಹಾಯಕನಾಗಿ ನೀನು ಒಳ್ಳೆ ಸತ್ಪಾತ್ರನಾಗು ಅಂತ ಹೇಳುವಂತೆ ಹೇಳಿದ. ಆಗ ಜರಾಸಂಧನನ್ನು ಕೂಡ ಓಡಿಸಿಬಿಡ್ತಾನೆ. ಇತ್ಯುಕ್ತ ಆಶುತೈವ ಚಕಾರ ಕರ್ಣ ಪೂರ್ವಮಿತಸ್ಯ ನಿಜರಾಜ ಪದೇಕ ದೇಶಃ ದುರ್ಯೋಧನೇನ ವಿಹಿತೋ ಮಗಧಾದಿರಾಜಂ ಜಿತ್ವಾ ರುಕೋದರ ಹೃತಃ ಪಿತುರೇವ ದತ್ತಃ. ಆಗ ಅವನಿಗೂ ಜರಾಸಂಧ ಎಲ್ಲರೂ ಹೋಗ್ತಾರೆ. ಆಗ ಅಂಗರಾಜ್ಯದಲ್ಲಿ ಕರ್ಣನಿಗೆ ಮತ್ತೆ ರಾಜ್ಯವನ್ನು ಕೊಟ್ಟಿದ್ದಕ್ಕಾಗಿ ಅವನನ್ನು ಆ ಹುಡುಗಿಯನ್ನು ತಂದು ಒಪ್ಪಿಸಿದ್ದಕ್ಕೆ ಕಾಶಿರಾಜನ ಮಗಳು ಉತ್ವಾಹ್ಯ ಕಾಶಿ ತನಯಾಂ ಗಿರಿಜಾಧಿವಿಷ್ಟಾಂ, ರುದ್ರದೇವರ ಹೆಂಡತಿಯಾದಂತಹ ಪಾರ್ವತೀದೇವಿಯಿಂದ ಆವಿಷ್ಟಳಾಗಿದ್ದಾಳೆ. ಮತ್ತು ಸಾಕ್ಷಾನ್ನರೇಶು ಜನಿತಾಂ ಪ್ರಥಮಾಮ ಲಕ್ಷ್ಮೀಂ, ಅಲಕ್ಷ್ಮಿಯವಳು. ದುರ್ಯೋಧನ ಅಂದರೆ ಯಾರು? ಕಲಿ. ಈ ಅಲಕ್ಷ್ಮಿ ಎಲ್ಲ ದೋಷಗಳಿಗೆ, ಕೆಟ್ಟು ಚಟಗಳಿಗೆ, ಎಲ್ಲ ಕೆಟ್ಟು ನೀತಿಗಳಿಗೆ ಅಭಿಮಾನಿ ದೈತ್ಯಳಾದವಳು ಅಲಕ್ಷ್ಮಿ. ಆ ಲಕ್ಷ್ಮಿಯಲ್ಲಿ ಪಾರ್ವತಿ ದೇವಿಯ ಆವೇಶ ಇದೆ. ಆವಿಷ್ಟಳಾಗಿದ್ದಾಳೆ ಪಾರ್ವತಿ ದೇವಿ. ತಸ್ಯಾಂ ಸುತಂ. ಹಾಗಾಗಿ ಅವರಿಬ್ಬರು ದುರ್ಯೋಧನ ಅಲಕ್ಷ್ಮಿಯನ್ನು ಮದುವೆ ಮಾಡಿಕೊಂಡಿದ್ದಾನೆ. ತಸ್ಯಾಂ ಸುತಂ ತ್ವಜನಯತ್ ಪುರ ಆಸಯೋಕ್ಷಃ. ಹಿಂದೆ ಅಕ್ಷಕುಮಾರನಾಗಿದ್ನಲ್ಲ ಅವನು ಮಗನಾಗಿ ಈಗ ಮತ್ತೆ ಮಗನಾಗಿದ್ದಾನೆ. ಲಕ್ಷಣ ನಾಮಧೇಯ ಯೋ ಅಕ್ಷತ ತಸ್ಯಾಂ ಸುತಂ ತ್ವಜನಯತ್ ಪುರ ಆಸಯೋ ಅಕ್ಷಃ ಕನ್ಯಾಂ ಪುರಾಂ ಪ್ರಿಯತಮಾಂ ಷಡಾನನಸ್ಯ. ಕಾಮನ ಹೆಂಡತಿ, ಆ ಕಾಮನ ಹೆಂಡತಿಯೇ ಈಗ ಮತ್ತು ಲಕ್ಷಣ ಅಂತನ್ನುವ ಹೆಸರಿನಿಂದ ಮಗಳಾಗಿದ್ದಾಳೆ. ಅಂದರೆ ದುರ್ಯೋಧನನ ಹೆಂಡತಿಯಲ್ಲಿ ದುರ್ಯೋಧನ ಸ್ವಯಂ ಕಲಿ. ಆ ದುರ್ಯೋಧನ ಹೆಂಡತಿ ಕಾಶಿರಾಜನ ಮಗಳು, ಗಿರಿಜಾದೇವಿಯಿಂದ ಅವಿಷ್ಟಳಾದವಳು, ಅವಳೇ ಅಲಕ್ಷ್ಮಿ. ಆ ಲಕ್ಷ್ಮಿ ಮತ್ತು ದುರ್ಯೋಧನಲ್ಲಿ ಹುಟ್ಟಿ ಬಂದವರೇ ಕಾಮನ ಮಡದಿ, ಅವಳು ಲಕ್ಷಣ. ಮತ್ತು ಅಕ್ಷಕುಮಾರ ಅವನೇ ದುರ್ಯೋಧನನ ಮಗನಾಗಿದ್ದಾನೆ, ಹುಟ್ಟಿ ಬಂದಿದ್ದಾರೆ. ತಸ್ಯಾನುಜಾಶ್ಚ ನಿಜ ಯೋಗ್ಯ ಗುಣಾನವಾಪುಹು ಭಾರ್ಯ ಪುನಶ್ಚ ಸಹ ದುರ್ಯೋಧನ ಆಪಭಾರ್ಯಾ. ಇಷ್ಟು ಆಗಿದೆ. ಪೂರ್ವಂ ಸುರಾಂತಕ ಇತಿ ಪ್ರತಿತ ಸುತೋಭೂ ದುಶ್ಯಾಸನಸ್ಯ ತದನು ಪ್ರತಿತಪ್ಯಮಾನಃ. ಆಗ ಮತ್ತೊಮ್ಮೆ ಕಲಿಂಗ ದೇಶಕ್ಕೆ ಹೋಗಿರ್ತಾರೆ, ಸ್ವಯಂವರ ಇರ್ತದೆ. ಹಾಗಾಗಿ ಸ್ವಯಂವರ ಇದ್ದಾಗ ಅಲ್ಲಿ ಸುವಜ್ರ ಅಂತ ಹೇಳಿ ಕಲಿಂಗ ದೇಶದ ರಾಜ, ಆ ರಾಜ ಸ್ವಯಂವರಕ್ಕೆ ಬಂದಂತಹ ದುರ್ಯೋಧನನನ್ನು ಕಟ್ಟಿ ಹಾಕಿಬಿಡ್ತಾನೆ. ಅಷ್ಟು ಪರಾಕ್ರಮಿ ಅವನು. ಕಟ್ಟಿ ಹಾಕಿಬಿಡ್ತಾನೆ. ರುದ್ರದೇವರ ವರ ಇತ್ತವನಿಗೆ. ಆಸೀತ್ ಸ್ವಯಂವರ ಉತಾತ್ರ ಕಲಿಂಗರಾಜ ಪುತ್ರ್ಯ ಸುವರ್ಜ ಇತಿ ತಂ ಪ್ರವದಂತಿ ಭೂಪಾಃ ರುದ್ರಾತ್ ವರಾತ್ ಅವಿಜಿತಸ್ಯ ತಸ್ಯ ಕನ್ಯಾ ದೃಪ್ತೋ ಬಲಾತ್ ಸ ಜಗೃಹೇ ಧೃತರಾಷ್ಟ್ರಸೂನು. ರುದ್ರದೇವರ ವರ ಇರೋದರಿಂದ ಯಾರೆಂದು ಸೋಲಿಲ್ಲ ಅವನಿಗೆ. ಅಂಥದ್ದು ದುರ್ಯೋಧನನ್ನೇ ಕಟ್ಟಿ ಹಾಕಿಬಿಡ್ತಾನೆ. ಆಗ ಎಲ್ಲರೂ ಓಡಿ ಹೋಗಿಬಿಡ್ತಾರೆ. ಅವನ ಮುಂದೆ, ಅವನ ಪರಾಕ್ರಮ ಮುಂದೆ ನಿಂದಿರ್ಲಿಕ್ಕಾಗಲಿಲ್ಲ ಯಾರಿಗೂ.
ತತ್ರಾತ ರುದ್ರಭರತಸ್ಸ ಜಟಾಸುತೇನ ಯುಕ್ತೋ ಭವಂತ ಸ ಯೋಧನಮಾಶು ಜಿತ್ವಾ ಕರ್ಣಃ ಪರಾದ್ರವದಿಹ ಸ್ಮಸುತೇನ ಪಾಂಡೋ ಯಸ್ಮಾತ್ ಸ್ಪೃಧಾ ಆಗಮದತ್ಸತ ಸ ಪರಾಜಿತೋ ಭೂತ್. ಆಗ ದುರ್ಯೋಧನ ಸಿಕ್ಕು ಬಿದ್ದಿದ್ದಾನೆ ಅಂತ ಹೇಳಿ ಎಲ್ಲರೂ ಹೋಗಿ ಧರ್ಮರಾಜನಿಗೆ ಪ್ರಾರ್ಥನೆ ಮಾಡ್ತಾರೆ. ಕೌರವರಾಯಿತು ಪಾಂಡವರಾಯಿತು ಎಲ್ಲರೂ, ಧರ್ಮರಾಜ ಭೀಮನಿಗೆ ಹೇಳು, ಆ ಕಲಿಂಗ ದೇಶದಲ್ಲಿ ಸುವಜ್ರ ಅಂತನವನು ಮತ್ತೆ ದುರ್ಯೋಧನನನ್ನು ಕಟ್ಟಿ ಹಾಕಿಬಿಟ್ಟಿದ್ದಾನೆ. ಹಾಗಾಗಿ ಹಸ್ತಿನಾಪುರದ ಮರ್ಯಾದೆ ಸಮಸ್ಯೆ, ಹಾಗಾಗಿ ಅವನನ್ನು ಬಿಡಿಸಿಕೊಂಡು ಬರಬೇಕು ಅಂತಂದಾಗ ಆಗಲಿ ಅಂತ ಹೇಳಿ ಎಲ್ಲರೂ ಹೋಗಿ ಧರ್ಮರಾಜನಿಗೆ ಹೇಳಿದಾಗ ಧರ್ಮರಾಜ ಭೀಮನಿಗೆ ಹೇಳ್ತಾನೆ, ನೋಡಪ್ಪ ದುರ್ಯೋಧನ ಹೀಗೆ ಸಿಕ್ಕಿಬಿದ್ದಿದ್ದಾನೆ, ಅವನನ್ನು ಬಿಡಿಸಿಕೊಂಡು ಬರಬೇಕು. ತೇಪಿ ಸ್ಮ ಕರ್ಣ ಸಹಿತ ಮೃತಕ ಪ್ರತೀಕ ನಗಹ್ವಯಂ ಪುರಗಮ ದೃಷ್ಟ್ವಾ ಯುರೋಧ ಮಧ್ವನ್ ನೃಪತಿಶ್ಚ ಭೀಮಧರ ಪುತ್ರಂ ಪುರಂದರ ಕೃತಸ್ಥಲಮಾಶುಯಾಹಿ. ಆಗಲಿ ಅಂತ ಹೇಳಿ ಅವನನ್ನು ಹೋಗಿ ಭೀಮಸೇನ ದೇವರು ಯುದ್ಧ ಮಾಡಿ ಭಾರಿ ಪರಾಕ್ರಮವನ್ನು ತೋರಿಸಿ ದುರ್ಯೋಧನನ್ನು ಬಿಡಿಸಿಕೊಂಡು ಬರ್ತಾರೆ. ಯಾವ ದುರ್ಯೋಧನ ಎಲ್ಲ ಹುಟ್ಟಿದಾರಭ್ಯ ಭೀಮನನ್ನು ಕೊಲ್ಲಬೇಕು, ಭೀಮನನ್ನು ದೂರ ಮಾಡಬೇಕು, ಕಾಡಿಗೆ ಅಟ್ಟಬೇಕು ಅಂತ ದ್ವೇಷ ಸಾಧಿಸ್ತಾ ಇದ್ನೋ ಅಂಥ ದುರ್ಯೋಧನ ಬಚಾವಾದದ್ದು ಭೀಮಸೇನ ದೇವರ ಅನುಗ್ರಹದಿಂದ. ತಸ್ಯ ಇಷ್ಟು ಪರಾಕ್ರಮ ಭಾರಿ ವೈಭವದಿಂದ ರಾಜ್ಯವನ್ನು ಆಡ್ತಾ ಇರೋದನ್ನು ನೋಡಿ ಯುವರಾಜ ಪಟ್ಟವನ್ನು ಕೊಡ್ತಾರೆ, ಯುವರಾಜ ಪಟ್ಟಾಭಿಷೇಕವನ್ನು ಮಾಡುತ್ತಾರೆ. ತಸ್ಯಾಭಿಷೇಕ ಮಕರತ್ ಪ್ರಥಮಂ ಸ ಕೃಷ್ಣ. ಮೊದಲಿಗೇನೆ ಕೃಷ್ಣ ತಾನು ಪಟ್ಟಾಭಿಷೇಕ ಮಾಡ್ತಾನೆ. ಆಮೇಲೆ ವೇದವ್ಯಾಸ ದೇವರು ಪಟ್ಟಾಭಿಷೇಕ ಮಾಡುತ್ತಾರೆ. ಉಳಿದನ್ನೆಲ್ಲ ಧೃತರಾಷ್ಟ್ರ ಇತ್ಯಾದಿಗಳು ದೊಡ್ಡವರೆಲ್ಲ ಹಿರಿಯರು ಪಟ್ಟಾಭಿಷೇಕವನ್ನು ಮಾಡುತ್ತಾರೆ. ಯಾರಿಗೆ? ಧರ್ಮರಾಜನಿಗೆ. ತಸ್ಯಾಭಿಷೇಕ ಮಕರತ್ ಪ್ರಥಮಂ ಸ ಕೃಷ್ಣೋ ವಾಸಿಷ್ಠನಂದನ ಉರುರ್ಭವ ಚಕ್ರವರ್ತಿ. ಅವರು ವೇದವ್ಯಾಸ ದೇವರು ಪಟ್ಟಾಭಿಷೇಕವನ್ನು ಮಾಡಿ ಆಶೀರ್ವಾದ ಮಾಡ್ತಾರೆ. ಅಶ್ವಮೇಧ ಇಂಥ ಮೊದಲಾದ ಅನೇಕ ದೊಡ್ಡ ದೊಡ್ಡ ಯಾಗಗಳನ್ನು ಮಾಡಿ ನೀನು ಏಕಚಕ್ರಾಧಿಪತ್ಯವನ್ನು ಆಳುವಂತೆ ಆಗಲೆಪ್ಪ ನಿನಗೆ ಅಂತ ಆಶೀರ್ವಾದ ಮಾಡ್ತಾರೆ. ಎಷ್ಟಾಶ್ವಮೇಧ ನಿಖಿಲಾತ್ಮಕ ರಾಜಸೂಯ, ಅಶ್ವಮೇಧ ರಾಜಸೂಯ ಇವೇ ಮೊದಲಾದ ಯಾಗಗಳನ್ನು ಮಾಡ್ತಾ ಧರ್ಮವನ್ನು ಪ್ರಜೆಗಳ ರಕ್ಷಣೆ ಮಾಡ್ತಾ ನೀನು ಧರ್ಮಶೀಲನಾಗು ಅಂತ ಅವನಿಗೆ ಧರ್ಮರಾಜನಿಗೆ ಆಶೀರ್ವಾದ ಮಾಡ್ತಾರೆ. ಇತ್ತೇವ ಪಾರ್ಶ್ವದ ಸುತಾ ಸಹಿತೇಭಿಷಿಕ್ತೆ ಕೃಷ್ಣೋಪಿ ವೃಷ್ಣಿ ವೃಷಭಸ್ಸ ತಥಾಭಿಷಿಚ್ಯತ. ಆ ಅನಂತರದಲ್ಲಿ ಭೀಮನಿಗೆ ಪಟ್ಟಾಭಿಷೇಕ ಮಾಡುತ್ತಾರೆ. ಅರ್ಜುನನ ಕುಲ ಸಹದೇವರಿಗೆ ಹೀಗೆ ಎಲ್ಲರಿಗೂ ಪಟ್ಟಾಭಿಷೇಕ ಮಾಡುತ್ತಾರೆ. ಹೀಗೆ ತಸ್ಮಿನ್ ಮಹೋತ್ಸವ ದಿನೇ ಮಹೋತ್ಸವವರೆ ದಿನಸಪ್ತಕ, ಈ ಒಂದು ವಾರದವರೆಗೆ 7 ದಿನಗಳವರೆಗೆ ಪಟ್ಟಾಭಿಷೇಕವೇ ನಡೀತದೆ. ಎಲ್ಲ ಕಡೆಗೆ ಉತ್ಸವನೇ ಉತ್ಸವ, ಎಲ್ಲ ಕಡೆಗೆ ಮತ್ತೆ ಒಳ್ಳೆ ವಾತಾವರಣ ಇತ್ತು. ಭೀಮೇ ಚ ಪಾರ್ಷದ ಸುತಾ ಸಹಿತಾಭಿಷಿಕ್ತೆ ತಾಭ್ಯಾಂ ಅನಂತ ಸುಖ ಶಕ್ತಿ ಚಿದಾತ್ಮಕಾಭ್ಯಾಂ ಅನ್ಯೇಶ್ಚ ವಿಪ್ರಋಷಭೈ ಸುಕೃತೇರ್ಭಿಷಿಕ್ತೆ ಧರ್ಮಾತ್ಮಜಾನುಮುದುರ್ನಿಖಿಲಾಶ್ಚ ಸಂತಹ. ಭೀಮಸೇನ ದೇವರಿಗೆ ಈ ಪಾಂಡವರಿಗೆ ಎಲ್ಲರಿಗೆ ಪಟ್ಟಾಭಿಷೇಕವನ್ನು ಮಾಡೋದನ್ನು ಕಂಡು ನೋಡಿ ಎಲ್ಲ ಸಜ್ಜನರು ಸಂತೋಷಪಟ್ಟಿದ್ದಾರೆ. ಇನ್ನು ಮೇಲೆ ಧರ್ಮ ಶಾಸ್ತ್ರ ನೀತಿ ಪಾಠ ಪ್ರವಚನ ಇವುಗಳಿಗೇನೂ ಕೊರತೆ ಇರೋದಿಲ್ಲ. ಎಲ್ಲ ಕಡೆಗೆ ಧರ್ಮ ಇರ್ತದೆ, ಪಾಠ ಪ್ರವಚನ ಆಗ್ತದೆ, ಎಲ್ಲ ಕಡೆಗೆ ಒಳ್ಳೆಯ ವಾತಾವರಣ, ನಾವೆಲ್ಲ ಸಜ್ಜನರು ಕ್ಷೇಮವಾಗಿ ಇರಬಹುದು ಅಂತ ಎಲ್ಲರಿಗೆ ಮನಸ್ಸಿಗೆ ಒಂದು ಹುಮ್ಮಸ್ಸು ಬರ್ತದೆ, ಗ್ರೂಪ್ ಆಗ್ತಾರೆ. ಬಹಳ ಸಂತೋಷದಿಂದ ಎಲ್ಲರೂ ಇರ್ತಾರೆ. ಇನ್ನು ಆ ಧೃತರಾಷ್ಟ್ರ ಕೋಶದಲ್ಲಿ ಇದ್ದ ಅರ್ಧ ಸಂಪತ್ತನ್ನು ಧರ್ಮರಾಜನಿಗೆ ಕೊಡ್ತಾನೆ. ಕೋಶಸ್ಯ ಚಾರ್ಧ ಸಹಿತಾಸ್ತು ಯದೇವ ಪಾರ್ಥಾಃ ಗಚ್ಚಂತಿ ತಾನ್ ಅನನ್ಯೋರ್ ನಿಖಿಲಾಶ್ಚ ಪೌರಾಃ. ಅರ್ಧ ಸಂಪತ್ತನ್ನು, ಕೋಶದಲ್ಲಿ ಇದ್ದಂತಹ ಅರ್ಧ ಸಂಪತ್ತನ್ನು ಧೃತರಾಷ್ಟ್ರ ಪಾಂಡವರಿಗೆ ಕೊಡ್ತಾನೆ, ಧರ್ಮರಾಜನಿಗೆ ಕೊಡ್ತಾನೆ. ಕೊಟ್ಟು ಇದನ್ನು ನೀನು ಇಡು, ಏನಾದರೂ ಮಾಡು, ನೀನು ಭೋಗವಾದರೂ ಮಾಡು, ಧರ್ಮವನ್ನಾದರೂ ಆಳು, ಪ್ರಜೆ ರಕ್ಷಣೆಯನ್ನು ಮಾಡು, ಎದಕ್ಕಾದರೂ ಉಪಯೋಗವನ್ನು ಮಾಡು ನೀನು, ಇದು ನಿನ್ನ ಸಂಪತ್ತು ಅಂತ ಹೇಳಿ
ಧರ್ಮರಾಜನಿಗೆ ಆ ಧೃತರಾಷ್ಟ್ರ ಕೊಡ್ತಾನೆ. ಕೊಟ್ಟು ಹೇಳ್ತಾನೆ, ಉಜುಶ್ಚಹಾಬತ ಸುಯೋಧನ ಏಷ ಪಾಪೋ ದೂರೇ ಚಕಾರ. ನನ್ನ ಮಗ ಬಹಳ ಪಾಪಿಷ್ಟ ಇದ್ದಾನೆ, ಇಷ್ಟಾದರೂ ಅವನಿಗೆ ಸಹನ ಆಗುವುದಿಲ್ಲ, ನಿಮಗೇನೂ ಕೊಡಬಾರ್ದಂತಾನೆ ಪಾಪಿಷ್ಟನಾದವನು. ಹಾಗಾಗಿ ನೀನು ದೂರಕ್ಕೆ ಹೋಗಿ ಬಿಡು, ದೂರದಲ್ಲಿ ಇದ್ದು ಹಸ್ತಿನಾವತಿಯನ್ನು ಬಿಟ್ಟು ಇಂದ್ರಪ್ರಸ್ಥಕ್ಕೆ ಹೋಗು. ನೀನು ಇಂದ್ರಪ್ರಸ್ಥಕ್ಕೆ ಹೋಗಿ ಅಲ್ಲಿ ಸುಖವಾಗಿ ಆರಾಮಾಗಿ ನೀವಿರ್ರಿ ಅಂತ ಹೇಳಿ ತಾನು ಕೊಡಬೇಕಾದದ್ದನ್ನು ಕೊಟ್ಟು ತಾನು ಹೊರಟು ಬಿಡ್ತಾನೆ. ಅಂದಾಗ ಆಗ ಭೀಮ ಪ್ರತಾಪಮವಲಂಬ್ಯ ಕಲಿಂಗ ಬಂಧಾತ್ ಮುಕ್ತ ಸುತಾಮಪಿ ತಸ್ಯ ಪುರಂ ನಿನಾಯ ದ್ವೇಷೇಮಪ್ಯವಿಬಲಾತ್ ಹಿ ಸದೈವ ಪಾರ್ಥಾನ್ ಯಾಮೋ ವಯಂ ಗುಣವಿರವದ್ಯ ಸಹೈವ ಪಾರ್ಥೈ. ಎಲ್ಲರೂ ಏನೂ ವಿಚಾರ ಮಾಡಂಗಿಲ್ಲ. ಅಲ್ಲಿ ಅರಗಿನ ಮನೆಗೆ ಹೋಗಿ ಅಂತ ಹೇಳಿದಾಗ ಸ್ವಲ್ಪ ಮನಸ್ಸಿಗೆ ಒಪ್ಪಿಗೆ ಇದ್ದಿದ್ದಿಲ್ಲ ಪಾಂಡವರಿಗೆ. ಅರಗಿನ ಮನೆಗೆ ಹೋಗ್ರಿ ಅಂತ ಹೇಳಿದಾಗ ವಾರಣಾವತ, ಆ ವಾರಣಾವತಕ್ಕೆ ಹೋಗಿ ಇರ್ರಿ ಅಂತ ಹೇಳಿದಾಗ ಒಪ್ಪಿಗಿರಂಗಿಲ್ಲ. ಇಲ್ಲಿ ಇಂದ್ರಪ್ರಸ್ಥಕ್ಕೆ ಹೋಗಿ ಅಂತಂದಾಗ ಎಲ್ಲ ಪಾಂಡವರು, ಧರ್ಮ, ಭೀಮ, ಅರ್ಜುನ, ನಕುಲ, ಸಹದೇವರು, ದ್ರೌಪದಿ ಇವರೆಲ್ಲ ಕುಂತಿ ಸಂತೋಷದಿಂದ ಆಗಲಿ ಅಂತಂತಾರೆ. ಯಾವ ಭೀಮಸೇನ ದೇವರ ಅನುಗ್ರಹದಿಂದ ಕಲಿಂಗರಾಜನ ಸುವಜ್ರನ ಬಂದಿಯಲ್ಲಿ ಸಿಕ್ಕೊಂಬಿದ್ದ ದುರ್ಯೋಧನನ್ನ ಯಾರೂ ರಕ್ಷಣೆ ಮಾಡಲಿಕ್ಕೆ, ಇದೇ ಕಾರಣ ಮೊದಲ ಮಾಡಿಕೊಂಡು ಯಾರೂ ರಕ್ಷಣೆ ಮಾಡಲಿಕ್ಕಾಗದೇ ಇದ್ದಾಗ ಭೀಮಸೇನ ದೇವರೇ ಇವರ ಪ್ರಾರ್ಥನೆ ಮೇರೆಗೆ ಹೋಗಿ ದುರ್ಯೋಧನನ್ನ ಬಚಾವ್ ಮಾಡಿಕೊಂಡು ಬದುಕಿಸಿಕೊಂಡು ಬಂದರೋ, ಅಂಥ ದುರ್ಯೋಧನ ಅವನಿಗೆ ಯಾವ ಉಪಕಾರದ ಸ್ಮರಣೆ ಇಲ್ಲದೇನೆ ನಿಮ್ಮನ್ನೇ ಕೊಂದು ಹಾಕ್ತಾನೆ. ಹಾಗಾಗಿ ದೂರ ಹೋಗ್ಬಿಟ್ರಿ, ನೀವು ಆರಾಮಾಗಿರ್ರಿ ಅಂತ ಅಭಿಪ್ರಾಯದಿಂದ ಕೊಟ್ಟು ಕಳಿಸ್ತಾನೆ. ಆಗ ಎಲ್ಲರಿಗೂ ಸಂತೋಷ ಆಯಿತು, ನಮ್ಮದೊಂದು ಪ್ರತ್ಯೇಕ ರಾಜ್ಯವಾಯಿತು, ಇನ್ನ ಮೇಲೆ ನಾವು ಸುಖವಾಗಿ ಇರಬಹುದು ಅಂತ ಹೇಳಿ ಅಲ್ಲಿ ಇಂದ್ರಪ್ರಸ್ಥಕ್ಕೆ ಹೋದರೆ, ಇಂದ್ರಪ್ರಸ್ಥದಲ್ಲಿ ಏನಿದೆ? ಭಾರಿ ಅರಮನೆ, ಭಾರಿ ಸ್ವಿಮ್ಮಿಂಗ್ ಪೂಲ್ಗಳು, ಉದ್ಯಾನಗಳು, ಊಟದ ಹಾಲುಗಳು, ದೇವರ ಮನೆ, ಅದು ಇದು ಅಂತ ಹೇಳಿ ಎಲ್ಲ 108 ಏನಿಲ್ಲ, ಫುಲ್ ಕಾಡು, ಗಿಡಗಳು, ಹಣ್ಣು ಹಂಪಲು, ಬೇರು, ನೀರು ಇಷ್ಟಿರ್ತದೆ. ಕುಡ್ಲಿಕ್ಕೆ, ತಿನ್ನಲಿಕ್ಕೆ, ಉಣ್ಲಿಕ್ಕೆ, ನೋಡಲಿಕ್ಕೆ, ಪ್ರಾಣಿಗಳು. ಇವರೆಲ್ಲ ಹೊರಟಿದ್ದಾರೆ ಅಂತ ಹೇಳಿ ಊರಿನ ಜನ ಎಲ್ಲರೂ ಕೂಡ, ಹಸ್ತಿನಾವತಿಯಿಂದ ಎಲ್ಲ ಜನರು ಪಾಂಡವರ ಬೆನ್ನತ್ತಿ ಹೊರಟಿದ್ದಾರೆ. ಯಾರೂ ನಿಂದಲಿಕ್ಕೆ ತಯಾರಿಲ್ಲಲ್ಲಿ. ಯಾಕೆ? ಸಜ್ಜನರು ಪಾಂಡವರು, ಧರ್ಮಶೀಲರು, ಪಾಠ ಪ್ರವಚನ ನಿಷ್ಣಾತರು, ದೇವರು, ಗುರುಗಳು, ದೊಡ್ಡವರು, ಸಣ್ಣವರು, ಹಿರಿಯರು, ಇದರ ಬಗ್ಗೆ ಗೌರವ, ಅಭಿಮಾನ ಇದೆಲ್ಲ ಮಾಡುವಂತಹ ಒಳ್ಳೆ ವ್ಯಕ್ತಿತ್ವ ಇದ್ದಂತಹ ಜನ ಅವರು. ಅವರನ್ನು ಹಿಂಬಾಲಿಸಿ ಹೋದರೆ ನಾವು ಸುರಕ್ಷಿತವಾಗಿ ಇರ್ತೇವೆ ಅಂತನ್ನುವ ಧೈರ್ಯ. ಹಾಗಾಗಿ ಅಷ್ಟೇ ಅಲ್ಲದೇನೆ ಅವರೆಲ್ಲ ಹೋದ ಮೇಲೆ ನಾವಿಲ್ಲಿ ಮಾಡುವುದೇನಿದೆ, ಇವನ ಅಧರ್ಮಕ್ಕೆ ತುತ್ತಾಗಿ ಸಾಯುವುದಾಗ್ತದೆ ನಾವೆಲ್ಲರೂ ಅಂತ ಹೇಳಿ ಬಹಳ ಒದ್ದಾಡ್ತಾ ಇವರೆಲ್ಲ ಇರ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಹೊರಟು ಬಿಡುತ್ತಾರಂತೆ. ಆಜ್ಞಾಪಯತಿ ಅಪಿ ಸಭೇರಿ ರವೇಣ ಪಾರ್ಥಾನ್. ಆಗ ದುರ್ಯೋಧನ ದುಷ್ಟ ನೋಡ್ರಿ, ಎಂಥ ನೀಚಿದ್ದಾನೆ. ಯಾರ್ಯಾರು ಮತ್ತೆ ಧರ್ಮರ ಪಾಂಡವರ ಜೊತೆಗೆ ಹಿಂಬಾಲಿಸಿ ಊರು ಬಿಟ್ಟು ಹೋಗ್ತಾ ಇದ್ದೀರಿ ನೋಡ್ರಿ, ಅವರಿಗೆ ಈ ಸುದ್ದಿ ಒಂದು ಕರಾರಿದೆ. ಯಾರು ಈ ಊರು ಬಿಟ್ಟು ಹೋಗ್ತೀರಿ ಮತ್ತೆ ತಿರುಗಿ ಬರುವಂತಿಲ್ಲ, ನಿಮ್ಮ ಮನೆ, ನಿಮ್ಮ ಹೊಲ, ನಿಮ್ಮ ಆಸ್ತಿ ಇವೆಲ್ಲ ನಾವು ಕಸಿದುಕೊಂಡು ಬಿಡ್ತೇವೆ, ಯಾರು ನೀವು ಹೋಗ್ತಕ್ಕದ್ದಲ್ಲ. ಹೋಗೋದಾದರೆ ಮತ್ತೆ ಈ ಕಡೆ ಮುಖ ಮಾಡಿ ಬರ್ತಕ್ಕದ್ದಲ್ಲ, ಬಂದರೆ ನಿಮಗೇನೂ ಕೊಡೋದಿಲ್ಲ ನಾವು. ಈ ಆಸ್ತಿ ಹಣದ ರೊಕ್ಕದ ಆಸೆಯಿಂದಾದರೂ ಇಲ್ಲೇ ಇರ್ತಾರೇನೋ. ಊರೂರೇ ಖಾಲಿ ಆದರೆ ರಾಜ್ಯ ಎಲ್ಲ ಸಿಕ್ಕು ಏನು ಮಾಡೋದು ಇವನೇ? ಕರೋನಾದಲ್ಲಿ ಇದ್ವಿಲ್ಲ ನಾವೆಲ್ಲ, ಮಾರಿ ಕರೋನಾ ಅವಸ್ಥೆಯಲ್ಲಿ ಬೇಕಾದಷ್ಟೆಲ್ಲ ಶ್ರೀಮಂತರೇ ಬೇಕಾದಷ್ಟೆಲ್ಲ, ಬಡವರು ಕಮ್ಮಿ ಇರಲಿ, ಶ್ರೀಮಂತರಂತೂ ಬೇಕಾದಷ್ಟು ಜನ ಇದ್ದರು, ಎಲ್ಲರಿಗೆ ಸಂಪತ್ತಿತ್ತು, ಐಶ್ವರ್ಯ ಎಲ್ಲ. ಯಾರು ಏನು ತಿನ್ನೋದಕ್ಕೆ ಸಾಧ್ಯ ಇತ್ತು? ಹೊರಗಿಂದ ಏನೂ ಪದಾರ್ಥ ತಿನ್ನೋಂಗೆ ಇದ್ದಿದ್ದಿಲ್ಲ. ಹಣ ಇದ್ದರೂ ಏನು ಮಾಡೋದಿತ್ತು? ಏನೂ ಮಾಡ್ಲಿಕ್ಕೆ ಸಾಧ್ಯ ಇದ್ದಿಲ್ಲ. ಸುಮ್ಮನೆ ಅದನ್ನು ನೋಡ್ಕೊಳ್ಳೋದು, ಒಳಗೆ ಕೊಡೋದು ಅಷ್ಟೇ ಗಪ್ಪೆ. ವೈರಸ್ ಬಂದ್ಬಿಟ್ಟಿತ್ತು. ಹಾಗಿದ್ದಂತೆ ದುರ್ಯೋಧನನಿಗೆ ಎಲ್ಲ ಇದೆ, ರಾಜ್ಯ ಇದೆ, ಎಲ್ಲ ಇದೆ, ಆದರೆ ಪ್ರಜೆಗಳೇ ಇಲ್ಲ ಅಂದರೆ ಯಾರಿಗೆ ಆಜ್ಞೆ ಮಾಡಬೇಕು? ವ್ಯವಸಾಯ ವ್ಯವಹಾರಗಳು ನಡಿಬೇಕು ಹೇಗೆ? ಹಾಗಾಗಿ ಈ ಆಜ್ಞಾ ಭೇರಿ ರೂಪೇಣ ಭೇರಿದ ಬಾರಿಸ್ತಾ ಎಲ್ಲ ಕಡೆಗಿದ್ದನ್ನು ಹರಡಿಸಿದ್ದಾನಂತೆ. ಆಜ್ಞಾಪಯತ್ಯಪಿ ಸವೇರಿ ರವೇಣ ಪಾರ್ಥಾನ್ ನೀವಾನುಗಚ್ಚತ ಯದಿ ವ್ರಜಾಥ
ನು ಯೋದ್ಯ ವಿತ್ತಂ ಹರಿಷ್ಯೇ, ನಿಮ್ಮ ವಿತ್ತವನ್ನು, ಹಣವನ್ನು, ಹೊಲ ಎಲ್ಲ ಏನೇನಿದೆಯಲ್ಲ ನಾನು ತೊಗೊಂಡ್ಬಿಡ್ತೇನೆ. ಇಹ ಸರ್ವಮಪಿ ತಚ್ಚ ಪಾಪಕ್ಕರೋತು. ದುರ್ಯೋಧನ, ಏನೇನು ತಗೋಪ್ಪ ಮಾರಾಯ, ಈಗೇನು ಬಿಟ್ಟಿದ್ದೀಯಾ? ನಮ್ಮ ಮನೆ ಹೊಲ ತಗೋತೀಯಾ? ತಗೋ. ಏನೇನು ತಗೋಬೇಕು, ಏನೇನು ಸುಡಬೇಕಾಗಿದೆ ಎಲ್ಲ ಸುಟ್ಟುಬಿಡು. ಈಗೇ ಮೊದಲೇ ಪಾಪಿಷ್ಟ ಆಗಿದ್ದಿ, ಇನ್ನೂ ಹೆಚ್ಚು ಪಾಪ ಮಾಡು ನೀನು ಅಂತ ಹೇಳಿ ಜನ ಪರಸ್ಪರ ಮಾತನಾಡಿಕೊಂಡು ಅಲ್ಲಿಂದ ಹೊರಟ್ರೆ ಹೊರತು ದುರ್ಯೋಧನ ಈ ಬೆದರಿಕೆಗೆ ಗಾಬರಿಯಾಗಿ ಅಂಜಿ ಅಲ್ಲೇ ಉಳಿದುಕೊಳ್ಳಿಲ್ಲ. ಪಾಂಡವರನ್ನು ಬಿಟ್ಟು ಪಾಂಡವರು ಹೊರಟರ ಹಾದಿಯಲ್ಲಿ ತಾವು ಹೊರಟಿದ್ದಾರೆ ಶಕ್ರಪ್ರಸ್ಥಕ್ಕೆ, ಇಂದ್ರಪ್ರಸ್ಥಕ್ಕೆ. ಪಾಪಕ್ಕರೋತು ನ ವಯಂ ವಿಜಹಾಮಪಾರ್ಥಾನ್. ನೀ ಬೇಕಾದ ಪಾಪ ಮಾಡು, ನಮ್ದು ಏನು ಕಿತ್ಕೋ, ಹಣ ಕಿತ್ಕೋತೀಯೋ, ಮನೆಯೋ, ಏನು ತಗೋತೀಯೋ ತಗೋ, ಆದರೆ ಮಾತ್ರ ನಿಮ್ಮನ್ನು ನಾನು, ಪಾಂಡವರನ್ನು ಬಿಟ್ಟು ನಾವಿರೋದಿಲ್ಲ. ಎಷ್ಟು ಪಾಂಡವರ ಮೇಲೆ ಭಕ್ತಿ ನೋಡಿ, ಎಷ್ಟು ಪಾಂಡವರ ಗುಣಗಳನ್ನು ಕಂಡು ಸಜ್ಜನರೆಲ್ಲ ಮೆಚ್ಚಿದ್ದಾರೆ. ಅವರನ್ನು ಬಿಟ್ಟು ಇರಲಿಕ್ಕೆ ತಯಾರಿಲ್ಲ ಈ ಎಲ್ಲ ಜನ. ಗಳಿಸಿದರೆ ಇದನ್ನೇ ಗಳಿಸಬೇಕು, ಅದನ್ನು ಗಳಿಸುವುದು ಬಹಳ ಕಷ್ಟ ಇದೆ. ಯಾಕೆ? ನಾವು ಗುಣವಂತರು, ನಾವು ಧರ್ಮವಂತರು, ನಾವು ನೀತಿವಂತರು, ನಾವು ಸದಾಚಾರ ಸಂಪನ್ನರಾದಾಗ ಅದನ್ನು ಹೇಳಿ ಉಪದೇಶ ಮಾಡಿದರೆ ನಮ್ಮ ಬೆನ್ನ ಹಿಂದೆ ಜನ ಬರ್ತದೆ, ಇಲ್ಲಂದರೆ ಬರುವುದಿಲ್ಲ. ಅದು ಬಹಳ ಕಠಿಣ ಬರುವುದು. ಹಾಗಾಗಿ ಇವರೆಲ್ಲ ಹೀಗೆ ತಿರುಗಿ ಎಲ್ಲರೂ ಬರ್ತಾ ಇದ್ದಾಗ ಆಗ ದುರ್ಯೋಧನ ನೋಡ್ರಿ, ಎಷ್ಟು ಮಹಾನುಭಾವ, ಎಷ್ಟು ಮಹಾತ್ಮ, ಎಷ್ಟು ದೊಡ್ಡ ಮನಸ್ಸು ಅನ್ನೋದು ದುರ್ಯೋಧನ ಅಂತ. ಧರ್ಮರಾಜ ಎಷ್ಟು ದೊಡ್ಡ ಮನಸ್ಸು ಒಂದು ಅಂತಂದರೆ, ಊರಿನ ಜನ ಎಲ್ಲ ನಮ್ಮನ್ನು ಹಿಂಬಾಲಿಸಿ ಬಂದುಬಿಟ್ಟರೆ ಈ ಹಸ್ತಿನಾವತಿಯಲ್ಲಿ ನಮ್ಮ ಕಕ್ಕನ ಊರು, ನಮ್ಮ ಎಲ್ಲ ಬಳಗಂದರಿದ್ದಾರೆ, ಭೀಷ್ಮಾದಿಗಳು ಗುರುಗಳೆಲ್ಲ ಇದ್ದಾರೆ, ಅವರೆಲ್ಲ ಏನು ಮಾಡಬೇಕು ಅಂತ ಹೇಳಿ ಎಲ್ಲ ಸಜ್ಜನರು ಯಾರು ಬಿಟ್ಟು ಬರ್ತಾ ಇರ್ತಾರೋ ಅವರಿಗೆಲ್ಲ ಧರ್ಮರಾಜ ತಡಿತಾನೆ. ನಮ್ಮ ಮೇಲೆ, ನನ್ನ ಮೇಲೆ ಅಭಿಮಾನ, ಪ್ರೀತಿ, ಗೌರವ ಇದ್ದರೆ ನೀವು ಯಾರು ನನ್ನ ಜೊತೆ ಬರ್ತಕ್ಕದ್ದಲ್ಲ. ಇದು ನಮ್ಮಪ್ಪನ ಊರು, ನಮ್ಮಪ್ಪ ಕಟ್ಟಿದ ರಾಜ್ಯ, ನಮ್ಮ ಕಕ್ಕ ಇದ್ದಾನೆ, ನಮ್ಮ ಬಳಗಂದರಿದ್ದಾರೆ, ನಮ್ಮ ಗುರುಗಳ ಹಿರಿಯರೆಲ್ಲ ಇದ್ದಾರೆ. ಅಂಥ ರಾಜ್ಯದಲ್ಲಿ ನಿಮಗೆ ಯಾವ ಕುಂದುಗುರುತುಗಳು ಬರುವುದಿಲ್ಲ. ಅವಶ್ಯವಾಗಿ ನೀವೆಲ್ಲರೂ ಇಲ್ಲೇ ಇರ್ರಿ. ನನ್ನ ಮೇಲೆ ಗೌರವವನ್ನು ಮಾಡ್ತಾ ಇದ್ದರೆ, ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು ಇಲ್ಲೇ ಇರಬೇಕು ಅಂತ ಹೇಳಿ ಧರ್ಮರಾಜ ಹೇಳಿದಾಗ ಆ ಧರ್ಮರಾಜನ ಮಾತಿಗೆ ಗೌರವ ಕೊಟ್ಟು ಜನ ಅಲ್ಲೇ ಉಳಿತದೆ. ನಮ್ಮ ಹಿಂದೆ ಬರ್ತಾರೆ, ಬಂದ್ಬಿಡ್ಲಿ, ನಾವು ಅಲ್ಲೆಲ್ಲಿ ಹೋಗಬೇಕು, ರಾಜ್ಯ ಕಟ್ಕೋಬೇಕು, ಏನಿಲ್ಲ, ಅಲ್ಲಿ ಕಾಡಿದೆ, ನಮ್ಮ ಜೊತೆ ಹೆಲ್ಪ್ ಆಗ್ತಾರೆ ಇವರು ಅಂಥೇಳಿ ಕರೆದುಕೊಂಡು ಹೋಗ್ಬೋದಾಗಿತ್ತು. ಧರ್ಮರಾಜ ಹಾಗೆಲ್ಲ ಮಾಡಲಿಲ್ಲ. ಇದೇ ದೊಡ್ಡವ್ರ ಲಕ್ಷಣ, ಇದೇ ದೊಡ್ಡ ಮನಸ್ಸು. ಹಾಗಾಗಿ ಪ್ರೀತಿರಿ ಎದಿರಿ ಭವತಾಂ ಮಹಿಷಾನುಜೇಸ್ತಿ ತಿಷ್ಟಧ್ವಮತ್ರ, ಇಲ್ಲೇ ಉಳ್ಕೊಳ್ರಿ. ಪಿತುರೇವ ಹಿ ಶಾಸನೇ ಮೇ, ನಮ್ಮ ತಂದೆ ಇದ್ದಾನೆ, ಕಕ್ಕ ಇದ್ದಾನೆ, ಅವರೆಲ್ಲ ಇರ್ತಾರೆ, ಇಲ್ಲೇ ಇದ್ರಿ. ಕೀರ್ತಿರಿ ಹಿ ಭೋಗನುಗಮತ್ ಪಿತುರೇವ ಇತ್ಯಗೇನ ನಶ್ಯೇನ್ನ ಇತ್ಯನುಸ್ಮರದ್ ಇಹಾಂಬಿಕೇಯಂ ಇತ್ತೇವ ಪೌರಜನ ನಿಖಿಲೇರ್ ನಿಷಿದ್ಧ ಕೃಚ್ಛೇನ ತಸ್ತು ಇತಿ. ಬಹಳ ಸಂಕಟಪಟ್ಟು, ಬಹಳ ದುಃಖಪಟ್ಟು ಆ ಧರ್ಮರಾಜನ ಮಾತಿಗೆ ಸಿಗಿಬಿದ್ದು ತಾವು ಪಾಪ ಎಲ್ಲರೂ ಅಲ್ಲೇ ಉಳಿದಿದ್ದಾರೆ. ಹಾಗಾಗಿ ಇಂದ್ರಪ್ರಸ್ಥಕ್ಕೆ ಇವರೇ ಹೋಗಿದ್ದಾರೆ. ನೋಡಿದರೆ ಏನಿದೆ ಅಲ್ಲಿ? ಏನಿಲ್ಲ, ಕಾಡೇ ಕಾಡು. ಗಿಡ, ನಾಗಳ ಹೇಳಿದಂತೆ ಗಿಡಗಳು, ಹಣ್ಣುಗಳು, ನೀರು ಹರಿತಾ ಇರ್ತದೆ, ಪ್ರಾಣಿಗಳು, ಇಷ್ಟೇ ಇವೆ, ಏನಿಲ್ಲ. ಏನು ಮಾಡ್ಬೇಕ್ರೆಲ್ಲ ಹೋಗಿ? ಆಗಿಂದಾಗ ಕೃಷ್ಣ ಬರ್ತಾನೆ. ಯಾವ ಕಾಲಕ್ಕೂ ಪಾಂಡವರನ್ನು ಕೃಷ್ಣ ಬಿಟ್ಟಿಲ್ಲ. ಯಾಕೆ? ಕೃಷ್ಣನ ಮೇಲೆ ಅಷ್ಟು ಭಕ್ತಿ ಮಾಡಿದ್ದಾರೆ ಪಾಂಡವರು. ಎಲ್ಲ ಕಾಲಕ್ಕೂ ಎಲ್ಲ ಆಪತ್ತುಗಳಿಗೂ ಬಂದು ಪಾಂಡವರನ್ನು ಕೃಷ್ಣ ರಕ್ಷಣೆ ಮಾಡಿದ್ದಾನೆ. ದೇವರಲ್ಲಿ ಭಕ್ತಿ ಮಾಡಿದವರಿಗೆ, ದೇವರಲ್ಲಿ ವಿಶ್ವಾಸ ಮಾಡಿದವರಿಗೆ ದೇವರು ಸದಾಕಾಲ ಕಾಡಿನಲ್ಲಿಯೂ ದೇವರು ರಕ್ಷಣೆ ಮಾಡ್ತಾನೆ ಅಂತಲ್ಲಿ ಪಾಂಡವರೇ ದುಷ್ಟ ಅಂತ ನಿಮಗೂ ಎಲ್ಲರಿಗೂ ಅನುಭವ ಆಗಿರ್ತದೆ. ನಾವು ದೇವರನ್ನು ಅಷ್ಟು ಮಟ್ಟಿಗೆ ನಂಬಿದ್ದರೆ ದೇವರು ನಮ್ಮನ್ನು ಎಂದೂ ಕೈ ಬಿಡೋದಿಲ್ಲ ಅಂತನೋ ಪ್ರಸಂಗಗಳು ನಮಗೂ ನಮ್ಮ ಜೀವನದಲ್ಲಿ ಅನೇಕ ಬಾರಿ ಬಂದಿರ್ತವೆ. ಅದು ಆ ಕಾಲಕ್ಕೆ ನಾವು ನೆನೆಸಿ ಆ ಕಾಲಕ್ಕೆ ಮರೆತು ಹೋಗೋ ಪ್ರಸಂಗ ಬಂದಿರ್ತದೆ. ಅದು ಆಗಬಾರದು. ದಿನೇ ದಿನೇ ಅದನ್ನೆಲ್ಲ ನೆನಪು ಮಾಡಿಕೊಳ್ಳಬೇಕು. ಪ್ರತಿನಿತ್ಯ ದೇವರ ಅನುಗ್ರಹ ಮಾಡ್ತಾನೆ ನಮಗೆ. ಪ್ರತಿ ಶ್ವಾಸೋಚ್ಛ್ವಾಸವನ್ನು ಮಾಡಬೇಕಾದರೆ ದೇವರ ಅನುಗ್ರಹ ಇಲ್ಲ. ಹೆಚ್ಚು ಆಕ್ಸಿಜನ್ ದೇವರು ಕೊಟ್ಟ ಅಂತಂದರೆ ಬೆಂಕಿ ಹತ್ತದೆ. ಆಕ್ಸಿಜನ್ ಲೆವೆಲ್ಲು
ಈಗ ಏನು ನಡೀತಾ ಇದೆ ಅದು ಹೆಚ್ಚಾಯಿತು ಅಂದರೆ ಬೆಂಕಿ ಹತ್ತದೆ, ಕಮ್ಮಿ ಆಯಿತು ಅಂದರೆ ಉಸಿರಾಟ ಪ್ರಾಬ್ಲಮ್ ಆಗ್ತದೆ. ಎಷ್ಟು ನಾರ್ಮಲ್ ಆಗಿ ನಾವು ಬದುಕುವರಿಗಿರಬೇಕು ಅಷ್ಟು ನಮಗೆ ದೇವರಾವ ಇಡಲಿಕ್ಕೆ ಬೇಕದನ್ನು. ಇಲ್ಲದೇ ಇದ್ದರೆ ನಾವು ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅನಂತ ಜೀವರಾಶಿಗಳು ಇದು ದೇವರು ಇಲ್ಲಿಂದ ಮೊದಲು ಮಾಡಿಕೊಂಡು ಎಲ್ಲವನ್ನು ಭಗವಂತ ನಮಗೆ ಅನುಗ್ರಹ ಮಾಡಿ ದಯಾಮಯನಾದ ಭಗವಂತ ನಮಗೆ ಕೊಟ್ಟಿದ್ದಾನೆ. ಅದನ್ನು ವಿವರಣೆ ಮಾಡಬೇಕು, ಬಹಳಷ್ಟಿದೆ. ಇರಲಿ, ಅಂಥದ್ದು ಭಗವಂತ ಕೃಷ್ಣ ಅಲ್ಲಿಗೆ ಬಂದು ಆಗಿಂದಾಗ ವಿಶ್ವಕರ್ಮನನ್ನು ನೆನೆಸ್ತಾನೆ. ವಿಶ್ವಕರ್ಮ ಬರ್ತಾನೆ, ಬಂದು ಅದ್ಭುತವಾದ ಭವನವನ್ನು ನಿರ್ಮಾಣ ಮಾಡಿ ರಾಜ್ಯವನ್ನು ನಿರ್ಮಾಣ ಮಾಡ್ತಾನೆ. ರಾಜ್ಯವನ್ನು ನಿರ್ಮಾಣ ಮಾಡಿ ಇಂದ್ರಪ್ರಸ್ಥ ಇತ್ತೇವತೆ ವಾಸಿಷ್ಠಪೇನ ಯದುಪೇನ ಚ ಪಾಂಡವಾನಾಂ ರತ್ನೋತ್ಕರಂ ಕುರು ಪುರಂ ಪುರುಹೂತ ಪುರ್ಯಾ ಸಾದೃಶ್ಯಂ ಪುರುಹೂತ. ಇಂದ್ರನ ಪುರಿಗೆ ಸಮಾನವಾದ ಪಟ್ಟಣ ಇಲ್ಲಿ ನಿರ್ಮಾಣ ಆಗಬೇಕು. ಅಂದರೆ ಸ್ವರ್ಗಕ್ಕೆ ಸಮಾನವಾದ ಪಟ್ಟಣ ಇಲ್ಲಿ ನಿರ್ಮಾಣವಾಗಬೇಕು. ಹಾಗಾಗಿ ಅಷ್ಟದ್ಭುತವಾದ ನಗರವನ್ನು ನಿರ್ಮಾಣ ಮಾಡಿ ರಾರಸೂಯ ಯಾಗವನ್ನು ಮಾಡಿದಾಗ ಆ ರಾರಸೂಯ ಯಾಗದಲ್ಲಿ ನೋಡಿದ ಪಾಂಡವರ ಆ ವೈಭವವನ್ನು ಕಂಡು ನೋಡದೆ ಹೊಟ್ಟಿ ಉರಿದು ದುರ್ಯೋಧನ ಮೋಸ ಮಾಡಿ ಲೆತ್ತವನ್ನು ಆಡಲಿಕ್ಕೆ ಕರೀತಾನೆ, ಕೌಡಿಯನ್ನು ಆಡಲಿಕ್ಕೆ ಕರೆದು ಮೋಸ ಮಾಡಿ ತಾನು ಕಾಡಿಗೆ ದಪ್ತಾನೆ. ಅಂದರೆ ವಿಚಾರ ಮಾಡ್ರಿ, ಆ ದುರ್ಯೋಧನ ದುಷ್ಟನಿಗೂ ಇದು ಕಣ್ಣು ಕುಕ್ಕುವಂತೆ ರಾಜ್ಯ ಇದೆ ಅಂದರೆ ಇಂದ್ರಕ್ಕೆ ಸಮಾನವಾದ ರಾಜ್ಯನೇ ಇದೆ. ಅಷ್ಟು ಅದ್ಭುತವಾದ ನಗರವನ್ನು ನಿರ್ಮಾಣ ಮಾಡಿ ಸಾದೃಶ್ಯತಃ ಅಸ್ತು ಇತಿ ನಿಯುಕ್ತ ಉಭೋ ಪ್ರಣಮ್ಯ ಸರ್ವೇಶ್ವರೌಜ ಕೃತವಾನ್ ಪುರಂ ತಥೈವ. ದೇವರು ಹೇಗೆ ಹೇಳ್ತಾನೋ ಹಾಗೆ ಅದ್ಭುತವಾದ ನಗರವನ್ನು ನಿರ್ಮಾಣ ಮಾಡ್ತಾನೆ. ನಗರ ನಿರ್ಮಾಣ ಮಾಡಿದರೆ ಇರೋರು ಇಷ್ಟೇನಾ? ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವ, ಕುಂತಿ, ದ್ರೌಪದಿ, ಇಷ್ಟೇನಾ? 5, 7, 8 ಜನ, 10 ಜನ ಅಂದ್ಕೊಳ್ರಿ ಪರಮಾವಧಿ. ಇಷ್ಟೇನಾ ದೊಡ್ಡ ನಗರದಲ್ಲಿ? ಯಾರು ಇಲ್ಲೇ ಇಲ್ಲ ಊರಿನ ಜನ. ಬರೋರನ್ನು ತಡೆದು ಬಿಟ್ಟ, ಕಾಡಿನಲ್ಲಿ ಯಾರು ಸಿಗಬೇಕು ಅಂದಾಗ ಆಗ ಎಲ್ಲ ದೇಶಗಳಲ್ಲಿ ಇವರು ಎಲ್ಲ ಜನರಿಗೆ ತಿಳುವಂತೆ ಸುದ್ದಿಯನ್ನು ಹರಡಿಸ್ತಾರೆ. ಇಲ್ಲಿ ಬಂದು ಯಾರಾದರೂ ಫ್ರೀ ಆಗಿರ್ಬೋದು, ಅವರಿಗೆ ಮನೆ ಕೊಡ್ತೇವೆ, ಅವರಿಗೆ ಧರ್ಮ ಕರ್ಮಗಳಿಗೆ ಬೇಕಾದಂತಹ ಎಲ್ಲ ಅನುಕೂಲತೆಗಳನ್ನು ಮಾಡ್ತೇವೆ, ನಿರಂತರವಾಗಿ ಪಾಠ ಪ್ರವಚನ ಆಗ್ತದೆ. ಸುಮ್ಮನೆ ಹೇಳ್ತಾ ಇರೋ ಮಾತಲ್ಲ, ಅದನ್ನು ಹಾಗೆ ಹರಡಿಸ್ತಾರೆ ಸುದ್ದಿಯನ್ನು ಅಂತ ಹೇಳಿ ಆ ಸುದ್ದಿಯನ್ನು ಹರಡಿಸಿದ ತಕ್ಷಣ ನಿಮ್ಮ ಹತ್ರ ಯಾರ ಕಡೆನೂ ಬಾಡಿಗೆ ತಗೊಳ್ಳೋದಿಲ್ಲ, ನಿರಂತರವಾಗಿ ಸಾಧನ ಮಾಡಲಿಕ್ಕೆ ಅನುಕೂಲ ಇದೆ ಇಲ್ಲಿ ಅಂತ ಹೇಳಿದಾಗ ದೇಶಂಚ ನಾತಿ ಜನ ಸಂವೃತ ಅನ್ಯ ದೇಶ, ಬೇರೆ ಬೇರೆ ದೇಶದಲ್ಲಿದ್ದ ಬೇರೆ ಬೇರೆ ನಗರದಲ್ಲಿದ್ದ ಊರಿನ ಜನ ಎಲ್ಲ ಓಡಿ ಬಂದಿದ್ದಾರಂತೆ. ಅನ್ಯ ದೇಶ ಸಂಸ್ಥಿತೇರ್ ಅನ್ಯ ಜನೈ ಅಭಿಪುಪೂರಜ ಆಶು ಪಾರ್ಥಾ ತೇಷಾಂ ಗುಣೈ ಹರಿಪದಾನ್ ಅತಿಹೇತುತಶ್ಚ ರಾಷ್ಟ್ರಾಂತರ ಇಹ ಶುಭಾ ವಸತಿಂ ಸ್ಮ ಚಕ್ರುಹು. ಇಲ್ಲಿ ಪಾಂಡವರಿದ್ದಾರೆ, ಧರ್ಮಕರ್ಮಗಳಾಗ್ತದೆ, ನಿರಂತರವಾಗಿ ಪಾಠ ಪ್ರವಚನ ಆಗ್ತದೆ ಅಂತ ಹೇಳಿ ಸಜ್ಜನರೆಲ್ಲ ಹುಡುಕಿಕೊಂಡು ಬಂದು ಈ ಇಂದ್ರಪ್ರಸ್ಥದಲ್ಲಿ ಪಾಂಡವರ ಜೊತೆಗೆ ವಸತಿ ಮಾಡಿದ್ದಾರೆ, ವಾಸ ಮಾಡಿದ್ದಾರಂತೆ. ಪ್ರಸ್ಥಾಪ್ಯ ದೂರಂ ಅನುಜತಸ್ಯ ಸುತಾನ್ ಸ್ಮರಾಜ್ಯ ಚಕ್ರೇಭಿಷೇಕಮಪಿ ತತ್ರ ಸುಯೋಜನಸ್ಯ. ಇಷ್ಟು ಆಗಿದೆ. ಅಲ್ಲಿ ಪಟ್ಟಾಭಿಷೇಕವನ್ನು ಮಾಡಿ ಎಲ್ಲರೂ ಪಟ್ಟಾಭಿಷೇಕ ಮಾಡಿದ್ದಾರೆ. ಹಸ್ತನಾವತಿಯಲ್ಲಿ ಪಟ್ಟಾಭಿಷೇಕ ಮಾಡಿ ನೀನು ಊರು ಬಿಟ್ಟು ಹೋಗು, ಇಂದ್ರಪ್ರಸ್ಥಕ್ಕೆ ಹೋಗು ಅಂತ ಕಳಿಸಿಬಿಟ್ಟ. ಅರ್ಧ ಸಂಪತ್ತನ್ನು ಕೊಟ್ಟು ದುರ್ಯೋಧನನ ಸಲುವಾಗಿ ಇವನಿಗೆ ಪಟ್ಟಾಭಿಷೇಕ ಮಾಡಿಬಿಟ್ರೆ ನನ್ನ ಮಗ ದುರ್ಯೋಧನ ಏನು ಮಾಡಬೇಕು? ಹಾಗಾಗಿ ದುರ್ಯೋಧನೂ ಕೂಡ ಬೈದಿದ್ದಾನೆ ಹಿಂದೆ, ಯುವರಾಜ್ಯ ಪಟ್ಟಾಭಿಷೇಕವನ್ನು ಅವರಿಗೆ ಮಾಡಿದ್ರಿ, ಹುಟ್ಟಿದ ಮಕ್ಕಳಿಗೆ ನಿನ್ನ ಹೊಟ್ಟೆಯಲ್ಲೇ ಹುಟ್ಟಿದ ನನಗೆ ನೀನು ಮಾಡಲಿಲ್ಲ, ನಾವಷ್ಟು ಲಾಯಕರನ್ನು ಅನ್ನಿಸ್ಲಿಲ್ಲ, ಯೋಗ್ಯತೆ ನಮಗಿಲ್ಲ ಅಂತ ಅಂದ್ಕೊಂಡ್ಯಾ, ಹಾಗೆ ಹೀಗೆ ಅಂತೆಲ್ಲ ಬಾಯಿಗೆ ಬಂದಂಗೆ ಬೈದಿದ್ದ. ಹಾಗಾಗಿ ಆ ಕಡೆಗೂ ಕೂಡ ಯುವರಾಜ ಪಟ್ಟಾಭಿಷೇಕವನ್ನು ದುರ್ಯೋಧನಿಗೂ ಕೂಡ ಮಾಡಿದ್ದಾರೆ ಹಸ್ತಿನಾವತಿಯಲ್ಲಿ. ದೂರು ಅನುಸ್ಯ ಸುತಾಂಸ ರಾಜ ಚಕ್ರಾಭಿಷೇಕಮಪಿ ತತ್ರ ಸುಯೋಧನಸ್ಯ. ದುಶ್ಯಾಸನನ್ನ ಯುವರಾಜ ಪಟ್ಟಾಭಿಷೇಕದಲ್ಲಿ ಇಟ್ಟಿದ್ದಾರೆ. ವಿಧಾಯ ಮೇನೆ ಕೃತಾರ್ಥಂ ಇವ ಚ ಸ್ವಂ ಶಾಂತಕಾಮ ಅಶಾಂತಕಾಮ ಸ್ವಂ ಅಶಾಂತಕಾಮ. ಇಷ್ಟಾಗಿ ಎಲ್ಲ ಆದರೂ ಆ ದುರ್ಯೋಧನಿಗೆ ಏನೋ ಸಹನೆ ಇಲ್ಲ, ಶಾಂತಿ ಇಲ್ಲ, ಅಸಮಾಧಾನ, ಪಾಪಗಳು ಮಾಡೋದು, ಮನಸ್ಸಿಗೆ ಸಮಾಧಾನ ಇಲ್ಲದೆ ಇದ್ದದ್ದು,
ಎಲ್ಲ ಇದೆ, ರಾಜ್ಯ ಇದೆ, ಐಶ್ವರ್ಯ ಇದೆ, ಪ್ರಜೆಗಳಿದ್ದಾರೆ, ಯಾರೂ ಹೋಗಿಲ್ಲ. ತನಗೆ ಸಿಗಬೇಕಾದ ಅಧಿಕಾರ ಮಾನ ಗೌರವಗಳೆಲ್ಲ ಸಿಕ್ಕಿದೆ. ಅಷ್ಟಾದರೂ ಅವನಿಗೆ ಅಸಮಾಧಾನ ಇದೆ. ಪಾಂಡವರ ರಾಜ್ಯ, ಪಾಂಡವರ ಕೀರ್ತಿ, ಪಾಂಡವರ ಆ ವೈಭವ ಅವೆಲ್ಲ ಕೇಳ್ತಾ ಇದ್ದಾನೆ ಅವನು ಚಾರರಿಂದ. ಹಾಗಾಗಿ ಅಸಮಾಧಾನ, ಮನಸ್ಸಿಗೆ ಸಮಾಧಾನ ಇಲ್ಲ. ಪಾಪಿಷ್ಠರಾದವರಿಗೆ, ದುಷ್ಟರಿಗೆ ಏನಾದರೂ ಎಷ್ಟಾದರೂ ಸಮಾಧಾನ ಆಗುವುದಿಲ್ಲ. ಯಾಕೆ? ಅವರು ಪಾಪವನ್ನೇ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ಮನಸ್ಸಿಗೆ ಸಮಾಧಾನದಿಂದ ಏನೂ ಇರಲಿಕ್ಕೆ ಸಾಧ್ಯವಿಲ್ಲ ಅಂತನ್ಲಿಕ್ಕೆ ಜ್ವಲಂತ ದೃಷ್ಟಾಂತ ನೀವು. ಪಾರ್ಥಾಶ್ಚತೆ ಮುಮುದುಹು, ಆದರೆ ಪಾರ್ಥರು ಮಾತ್ರ ಎಲ್ಲ ಪಾಂಡವರು ಸಂತೋಷದಿಂದ ಇದ್ದಾರಂತೆ. ಹಸ್ತಿನಾವತಿ ಇಂದ್ರಪ್ರಸ್ಥದಲ್ಲಿ ಎಲ್ಲ ಪ್ರಜರು ಸಂತೋಷದಿಂದಾರೆ. ನಿರಂತರವಾಗಿ ಏನು ಮಾಡ್ತಾ ಇದ್ದಾರೆ ನೋಡ್ರಿ, ನಿರಂತರವಾಗಿ ಪಾರ್ಥಾಶ್ಚತೆ ಮುಮುದರತ್ರ ವಶಿಷ್ಠ ವೃಷ್ಣಿವ ವರ್ಯೇತಿರಾನ್ ಅಖಿಲ ತತ್ವ ವಿನಿರ್ಣಯಶ್ಚ, ನಿರಂತರವಾದ ಪಾಠ ಪ್ರವಚನ ಮಾಡ್ತಾ ಇದ್ದಾರಂತೆ. ಕೇವಲ ಬ್ರಾಹ್ಮಣರಷ್ಟೇ ಪಾಠ ಪ್ರವಚನ ಮಾಡಬೇಕು, ಜಪೋಪದೇಶಗಳನ್ನು ಮಾಡಬೇಕು ಹಾಗಲ್ಲ, ಕ್ಷತ್ರಿಯರೂ ಮಾಡಬೇಕು ಅಂತಿದೆ. ಹಾಗಾಗಿ ಕ್ಷತ್ರಿಯರೂ ಕೂಡ ನಿರಂತರವಾಗಿ ಉಪದೇಶಗಳನ್ನು ಪಡಿತಾ ಇದ್ದಾರೆ, ಉಪದೇಶವನ್ನು ಮಾಡ್ತಾ ಇದ್ದಾರೆ. ನಿರಂತರ ಆ ಪಾಠ ಪ್ರವಚನದಲ್ಲಿ ಅಖಿಲ ತತ್ವ ವಿನಿರ್ಣಯಸ್ತು ಶೃಣ್ವಂತ ಏವಹಿ ಸದಾ ಪ್ರತಿವಿಂಶ ಧರ್ಮ. ಶ್ರವಣ ಮಾಡ್ತಾ ಇದ್ದಾರೆ, ನಿರಂತರ ಆ ಶ್ರವಣದಿಂದ ಏನು ಶ್ರವಣ ಮಾಡಿದ್ದಾರೋ ಆ ಶ್ರವಣಕ್ಕೆ ತಕ್ಕಂತೆ ಧರ್ಮದಿಂದ ಪೃಥ್ವಿಯನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಇದು ಪಾಂಡವರ ಪರಾಕ್ರಮ, ಇದು ಪಾಂಡವರ ಧರ್ಮನಿಷ್ಠತೆ. ಭುಂಜೀತ ಆಶ್ರಿತ ರಮಾಪದಿ ಪಾದಯುಗ್ಮ, ಭೋಗವನ್ನು ಮಾಡ್ತಾ, ರಾಜ್ಯವನ್ನು ಆಳ್ತಾ, ಪಾಠ ಪ್ರವಚನವನ್ನು ಮಾಡ್ತಾ, ಧರ್ಮದಿಂದ ರಕ್ಷಣೆ ಮಾಡ್ತಾ, ಧರ್ಮವನ್ನು ಅನುಷ್ಠಾನ ಮಾಡ್ತಾ, ಪರಮಾತ್ಮನ ಪಾದ ಕಮಲಗಳಲ್ಲಿ ಭಕ್ತಿಯನ್ನು ಮಾಡ್ತಾ ಸುಖವಾಗಿ ಕಾಲ ಕಳೀತಾ ಇದ್ದಾರೆ. 5 ವರ್ಷಗಳ ಕಾಲ ಇದು ಕಾಲ ಕಳೀತಾ ಇತ್ತು. ಶ್ರೀಕೃಷ್ಣ ಅರ್ಪಣಮಸ್ತು. ಹೀಗೆ ರಾಜ್ಯವನ್ನು ಆಳ್ತಾ ಇದ್ದಾರೆ.